ನಮ್ಮ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ ಇವತ್ತಿನ ಸಭೆಯ ಮಾಹಿತಿಗಳನ್ನು ಕೊಡೋದಕ್ಕೆ. ರವಿ, ಟೋಟಲ್ ವೀರಶೈವ ಲಿಂಗಾಯತರಲ್ಲಿ ಈ ಜಾತಿ ಗಣತಿಗೆ ಸಂಬಂಧಿಸಿದಂತೆ ಎಷ್ಟು ವಾದಗಳಾದಂಗಾದ್ವು? ಈಗ ಒಂದು ಹಿಂದೂ ಅಂತ ಬರೆಸಬೇಕು, ಇನ್ನೊಂದು ಇತರೆದಲ್ಲಿ ಬರೆಸಿ ಲಿಂಗಾಯತ ಬರೆಸಬೇಕು, ಮತ್ತೊಂದು ವೀರಶೈವ ಲಿಂಗಾಯತ ಎಷ್ಟು ವಾದಗಳಾದವು ಈಗ? ಕರೆಕ್ಟ್ ಅಜಿತ್, ಕರೆಕ್ಟ್. 3 ರೀತಿಯ ವಾದಗಳಾಗಿದ್ದಾವೆ. ವಿಶೇಷ ನೋಡಿ ಅಜಿತ್, ಸ್ವಲ್ಪ 15 ದಿನಗಳ ಹಿಂದೆ ಮುಖ್ಯಮಂತ್ರಿಗಳು ಒಂದು ಪತ್ರಿಕಾಗೋಷ್ಠಿ ಮಾಡುವಾಗ ಪತ್ರಕರ್ತರು ಅವ್ರಿಗೊಂದು ಪ್ರಶ್ನೆಯನ್ನು ಕೇಳಿದರು. ಜಾತಿ ಸಮೀಕ್ಷೆ ಮಾಡ್ತಾ ಇದ್ರಲ್ಲ ಸರ್ ಅಂತ. ಸಿದ್ದರಾಮಯ್ಯವ್ರು ಹೇಳಿದ್ದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ 2 ಬಾರಿ ಒತ್ತಿ ಹೇಳಿದರು. ಆದರೆ ಚರ್ಚೆ ಆಗ್ತಿರೋದು ಮಾತ್ರ ಅಜಿತ್ ಜಾತಿ ವಿಚಾರಗಳ ಬಗ್ಗೆ. ಹಾಗಾಗಿ ಈಗ ಒಂದು OBC ಮೀಟಿಂಗ್ಗಳಾಯಿತು, ಅದು ಪ್ರತ್ಯೇಕ. ಜೊತೆಗೆ ಲಿಂಗಾಯತ ನಾಯಕರುಗಳು ಇವತ್ತು ಪ್ರಮುಖವಾಗಿ ಯಡಿಯೂರಪ್ಪನವರ ನೇತೃತ್ವದ ಸಭೆಯನ್ನು ಮಾಡಿದರು. ಅಜಿತ್, ತಾವು ಹೇಳಿದಂತೆ 3 ರೀತಿಯ ಚರ್ಚೆಗಳಿದ್ದಾವೆ. ಒಂದು ವೀರಶೈವ ಲಿಂಗಾಯತ, ಇನ್ನೊಂದು ಲಿಂಗಾಯತ, ಇನ್ನೊಂದು ಹಿಂದೂ ಅಂತ ಹೇಳೋದನ್ನು ಭರಿಸಬೇಕು ಅನ್ನುವಂಥ ವಿಚಾರವಾಗಿ ಚರ್ಚೆಗಳಾಗಿದ್ದಾವೆ. ಬಿಜೆಪಿಯ ನಿಲುವು ಬಹಳ ಸ್ಪಷ್ಟವಾಗಿದೆ ಅಜಿತ್. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಸೇರಿಸಬೇಕು, ಜಾತಿಯ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಹೇಳೋದನ್ನು ಸೇರಿಸಬೇಕು ಅನ್ನೋದರ ಕುರಿತಾಗಿ ಇವತ್ತು ಸಭೆಯಲ್ಲಿ ನಿರ್ಣಯ ಆಗಿದೆ. ಆದರೆ ಅಜಿತ್, ಇನ್ನಿತರ ಕೆಲವೊಂದಿಷ್ಟು ಪ್ರಮುಖ ನಾಯಕರುಗಳು ಕಾಂಗ್ರೆಸ್ಸಲ್ಲಿದ್ದವ್ರ ವಾದ ಏನಂತ ಹೇಳಿದ್ರೆ ಕೇವಲ ಲಿಂಗಾಯತ ಅಂತ ಬರೆಸಿ ಅಂತ ಒಂದು ವಾದ ಇದೆ. ಇನ್ನು ಕೆಲವರದ್ದು ಇತರೆ ಅಂತ ಬರೆಸಿ ಅನ್ನುವಂಥ ವಾದ ಇದೆ. ಆದರೆ ಈಗಿರುವಂಥ ಅಜಿತ್ ಮಾಹಿತಿಯ ಪ್ರಕಾರ, ಸರ್ಕಾರದ ಮಟ್ಟದಿಂದ ಬಂದಂಥ ಮಾಹಿತಿಯನ್ನು ಆಧರಿಸಿ ಹೇಳೋದಾದರೆ, ಧರ್ಮದ ವಿಚಾರದಲ್ಲಿ ಹಿಂದೂ ಎನ್ನುವುದನ್ನು ನಿರ್ಣಯ ಮಾಡಿ ಆಗಿದೆ. ಜೊತೆಗೆ ಜಾತಿ ಎನ್ನುವ ವಿಚಾರ ಬಂದಾಗ ವೀರಶೈವ ಲಿಂಗಾಯತ ಎಂದು ಬರೆಸುವ ಬದಲು ಅವರ ಉಪಜಾತಿಗಳನ್ನು ಬರೆಸಬೇಕೆನ್ನುವಂಥ ತೀರ್ಮಾನವನ್ನು ಸರ್ಕಾರ ಮಾಡಿದೆ ಅನ್ನುವಂಥ ಅಥವಾ ಆ ರೀತಿಯ ಚರ್ಚೆಗಳನ್ನು ಮಾಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಬಂದಿದ್ದಾವೆ. ಈಗ ಈ ವಿಚಾರವನ್ನು ತಿಳಿದು ಬಿಜೆಪಿ ನಾಯಕರುಗಳು ಇವತ್ತು ಸಭೆಯನ್ನು ಮಾಡಿದ್ದು ಅಜಿತ್. ಸ್ವಾಮೀಜಿಗಳ ಬಳಿ ಹೋಗಿ ಈ ಬಿಜೆಪಿಯ ಪ್ರಮುಖ ನಾಯಕರುಗಳ ನಿಯೋಗ ಇವತ್ತೇ ಭೇಟಿಯನ್ನು ಮಾಡಿದ್ದಾರೆ. ಅದು ಪ್ರಭಾಕರ್ ಕೋರೆ ಇರ್ಬೋದು, ಮಹಂತೇಶ್ ಕೌಟಗಿಮಠ ಇರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಸೇರಿದಂಥ 25-30 ಪ್ರಮುಖ ನಾಯಕರುಗಳ ಮಧ್ಯದಲ್ಲಿ ಆದಂಥ ಚರ್ಚೆ ಅಜಿತ್ ಬಹಳ ಸ್ಪಷ್ಟವಾಗಿ ತೆಗೆದುಕೊಂಡ ನಿರ್ಣಯಗಳು. 19ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಸ್ವಾಮೀಜಿಗಳ ಸಮಾವೇಶ ಇದೆ. ಆ ಸ್ವಾಮೀಜಿಗಳ ಸಮಾವೇಶಕ್ಕೆ ಪೂರ್ವದಲ್ಲಿಯೇ ಸ್ವಾಮೀಜಿಗಳು ಈಗ ಯಾರ್ಯಾರು ಅವರ ಹೆಸರುಗಳನ್ನು ತೋರಿಸಿದ್ದೇವೆ. ಸಿರಿಗೆರೆ ಶ್ರೀಗಳಿರ್ಬೋದು, ಸಿದ್ಧಗಂಗಾ ಶ್ರೀಗಳಿರ್ಬೋದು, ರಂಭಾಪುರಿ ಶ್ರೀಗಳಿರ್ಬೋದು, ಇವರೆಲ್ಲರ ಬಳಿ ಹೋಗಿ ಭೇಟಿಯನ್ನು ಮಾಡಿ ವೀರಶೈವ ಲಿಂಗಾಯತ ಹೇಳೋದನ್ನು ನಾವು ಘೋಷಣೆ ಮಾಡೋದಿಲ್ಲ, ನಿಮ್ಮ ಸ್ವಾಮೀಜಿಗಳ ಮೂಲಕ, ಸಮಾಜದ ಪ್ರಮುಖರ ಮೂಲಕ ಅದು ಘೋಷಣೆ ಆಗಲಿ, ಆಗ ನಾವು ಸಮಾವೇಶಕ್ಕೆ ಬರ್ತೇವೆ, ಹಾಜರಾಗ್ತೇವೆ ಹೇಳುವಂಥ ಒಂದು ಸಂದೇಶವನ್ನು ಕೊಡೋದ್ರ ಬಗ್ಗೆ ಚರ್ಚೆಯಾಗಿ ಅವರ ಗಮನಕ್ಕೆ ಕೂಡ ವಿಚಾರವನ್ನು ತರಲಾಗಿದೆ. ಜೊತೆಗೆ ಈಗಿರುವಂಥ ಬಿಜೆಪಿಯವರ ವಾದ ಏನಂತ ಹೇಳಿದರೆ, ವೀರಶೈವ ಲಿಂಗಾಯತ ಹೇಳೋದನ್ನು ನೀವು ಬರೆಸದೇ ಹೋದರೆ ಅದು ಲಿಂಗಾಯತ ಪ್ರತ್ಯೇಕ. ಅಜಿತ್, ಸಿದ್ದರಾಮಯ್ಯವರು 2014ರಲ್ಲಿ 13ರಲ್ಲಿ CM ಆದಾಗ ಏನು ಗಲಾಟೆಗಳಾಗಿದ್ವಲ್ಲ, ಅದೇ ರೀತಿಯ ಗಲಾಟೆಗಳು ಮತ್ತೊಮ್ಮೆ ಬೇರೆ ರೂಪದಲ್ಲಿ ಬರ್ತವೆ. ಆಗ MB ಪಾಟೀಲ್ ಇರಬಹುದು, ಸಿದ್ದರಾಮಯ್ಯವರೆಲ್ಲ ಗಟ್ಟಿಯಾಗಿ ವೀರಶೈವ ಲಿಂಗಾಯತ ಹೇಳೋದ ಧರ್ಮವನ್ನು ಡಿವೈಡ್ ಮಾಡ್ತಾರೆ ಹೇಳೋದನ್ನು ಬಿಜೆಪಿ ಏನೋ ಆರೋಪ ಮಾಡಿತ್ತು ಮತ್ತು ಆ ಪ್ರಯತ್ನವನ್ನು ಸರ್ಕಾರ ಮಾಡಿತ್ತು. ಆಗ ಅದು ಯಶಸ್ಸಾಗಲಿಲ್ಲ. ಆದರೆ ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಹೆಸರಲ್ಲಿ ಸರ್ಕಾರ ಈ ಒಂದು ಹುನ್ನಾರವನ್ನು ಮಾಡಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿಗರು ಮಾಡ್ತಾ ಇದ್ದಾರೆ. ಇದು ಮತ್ತೆ ಅಲ್ಲಿಗೆ ಹೋಗಿ ನಿಲ್ಲತ್ತೆ. ವೀರಶೈವ ಲಿಂಗಾಯತ ಅನ್ನುವಂಥ ಹೋರಾಟ ಏನು 2013 ನಡೆಯಿತು, ಅದೇ ರೀತಿಯ ಪ್ರಯತ್ನ ಮುಂದೆ ಈಗಲೂ ಕೂಡ ಬೇರೆ ಸ್ವರೂಪದಲ್ಲಿ ಬರ್ತಾ ಇದೆ. ಇದಕ್ಕೆ ಆಸ್ಪದವನ್ನು ಕೊಡಬಾರ್ದು. ಈಗಾಗಲೇ ಸಮೀಕ್ಷೆ ಮಾಡಿರುವಂಥ ಬಿಜೆಪಿ ಸರ್ಕಾರ ಈಗಾಗಲೇ ಲಿಂಗಾಯತರ ಸಂಖ್ಯೆ ಕಡಿಮೆ ಇದೆ ಹೇಳೋದನ್ನು ತೋರಿಸಿದ್ದಾರೆ, ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆ ಹೇಳೋದನ್ನು ತೋರಿಸಿದ್ದಾರೆ. ಈಗ ಅದರಲ್ಲೂ ನೀವು ಉಪಜಾತಿಗಳ ಹೆಸರನ್ನು ನಮೂದು ಮಾಡ್ತಾ ಹೋದಾಗ ಒಟ್ಟಾರೆಯಾಗಿ ವೀರಶೈವ ಲಿಂಗಾಯತ ಸಮುದಾಯ ಕಡಿಮೆ ಇದೆ ಹೇಳುವುದನ್ನು ಸಮಾಜದ ಮುಂದೆ ತೋರಿಸಂಗಾಗುತ್ತೆ ಮತ್ತು ರಾಜಕೀಯವಾಗಿ ಅದರಿಂದ ನಮಗೆ ಏಟು ಬೀಳುತ್ತೆ. ರಾಜಕೀಯವಾಗಿ ನಮಗೆ ಚುನಾವಣೆಯ ರಾಜಕಾರಣ ಇರ್ಬೋದು, ಇನ್ನಿತರೆ ಅಧಿಕಾರವನ್ನು ಪಡೆಯುವ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಗಣನೆಗೆ ಬರ್ತವೆ. ಹೀಗಾಗಿ ಅದಕ್ಕೆ ಆಸ್ಪದ ಕೊಡಬಾರ್ದು ಎನ್ನುವಂಥದ್ದು ಬಿಜೆಪಿ ತೆಗೆದುಕೊಂಡಿರುವಂಥ ನಿರ್ಣಯ. ಆ ನಿರ್ಣಯಕ್ಕೆ ಬದ್ಧವಾಗಿ ಅಜಿತ್ ಇವತ್ತು ಮೀಟಿಂಗನ್ನು ಮಾಡಿದ್ದಾರೆ. ಬಹುಶಃ ನಾಳೆ ಅಜಿತ್ ಸ್ವಾಮೀಜಿಗಳ ಒಂದು ಸಭೆ ಇದೆ. ಆ ಸಭೆಗೂ ಪೂರ್ವದಲ್ಲಿಯೇ ಬಿಜೆಪಿ ನಾಯಕರುಗಳು ತೆಗೆದುಕೊಂಡ ನಿರ್ಣಯ ಏನು ಹೇಳೋದನ್ನು ತಿಳಿಸೋದಕ್ಕೆ ಪ್ರಯತ್ನಗಳು ಆಗಿದ್ದಾವೆ. ಇವತ್ತು ಒಟ್ಟಾರೆಯಾಗಿ ಆದಂಥ ಚರ್ಚೆ ಅಜಿತ್, ಒಂದು ಧರ್ಮದ ಜಾಗದಲ್ಲಿ ಹಿಂದೂ, ಜೊತೆಗೆ ಜಾತಿಯ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಇದನ್ನು ಸೇರಿಸಬೇಕು ಅಂತ ತೀರ್ಮಾನವನ್ನು ಬಿಜೆಪಿ ಮಾಡಿದರೂ ಕೂಡ ಅಜಿತ್, ಮಾಹಿತಿಯ ಪ್ರಕಾರ ಸರ್ಕಾರ ಮಟ್ಟದಲ್ಲಿ ಬೇರೆ ರೀತಿಯ ಚರ್ಚೆ ಆಗಿದೆ, ನಾನು ಈಗಾಗಲೇ ಹೇಳಿದ್ದೇನೆ. ಆದರೆ ಇದು ಮಾಡದೆ ಹೋದರೆ ಸರ್ಕಾರ ಮುಂದೇನು ಮಾಡಬೇಕು ಹೇಳಿದ್ರ ಕುರಿತಾಗಿಯೂ ಕೂಡ ಬಿಜೆಪಿ ಒಂದು ನಿರ್ಣಯಕ್ಕೆ ಬಂದಿದೆ. ಪ್ರಮುಖವಾಗಿ ಅಜಿತ್, ಕೆಲವರ ಸಲಹೆ ಏನು, ಈಗ ಸಾಮಾಜಿಕ ಶೈಕ್ಷಣಿಕ ಹೇಳುವಂಥ ಒಂದು ಹೆಸರಿನಡಿಯಲ್ಲಿ ಸಮೀಕ್ಷೆಗಳು ಆಗ್ತಾ ಇದ್ದಾವೆ. ಆದರೆ ಈಗ ಅದರ ಹೆಸರನ್ನ ಮುಂದೆ ಇಟ್ಟುಕೊಂಡು ಜಾತಿಯ ಹೆಸರಲ್ಲೇ ಜಾಸ್ತಿ ಚರ್ಚೆಗಳಾಗ್ತಾ ಇದ್ದಾವೆ. ಜಾತಿ, ಉಪಜಾತಿ, ಅದು ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಇತ್ಯಾದಿ ಚರ್ಚೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಅಥವಾ ಆಯೋಗ ಮಾಡ್ತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರವೂ ಕೂಡ ಅಜಿತ್ ಈಗಾಗಲೇ ಸಮೀಕ್ಷೆಯನ್ನು ಮಾಡೋದ್ರ ಬಗ್ಗೆ ಘೋಷಣೆಯನ್ನು ಮಾಡಿದೆ. ಸಮೀಕ್ಷೆಯ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇರೋದ್ರ ಬಗ್ಗೆ ಕೋರ್ಟ್ಗೆ ಹೋಗಿ ಒಂದು ಸ್ಟೇ ತರುವಂಥ ಪ್ರಯತ್ನವನ್ನು ಮಾಡಬಹುದಾ
ಯಾಕೆಂದರೆ ಅಷ್ಟರ ಒಳಗಾಗಿ ಕೇಂದ್ರದಿಂದ ಸಮೀಕ್ಷೆ ಕೂಡ ಆರಂಭ ಆಗಿರುತ್ತೆ. ಹಾಗಾಗಿ ಆಗ ಇವರ ಮಾಡ್ತಾ ಇರುವ ಸಮೀಕ್ಷೆ ಹೆಚ್ಚಿನ ಒತ್ತೇನು ಸಿಗೋದಿಲ್ಲ, ಬಲ ಏನು ಬರೋದಿಲ್ಲ. ಈ ಒಂದು ಪ್ರಯತ್ನವನ್ನು ಕೂಡ ಮಾಡೋಣ ಹೇಳುವಂಥ ಒಂದು ಸಲಹೆಯನ್ನು ಕೆಲವು ಬಿಜೆಪಿಯ ಪ್ರಮುಖ ನಾಯಕರುಗಳು ಇವತ್ತಿನ ಸಭೆಯಲ್ಲಿ ಮುಂದಿಟ್ಟಿದ್ದಾರೆ. ಬಹುಶಃ ಅದು ಒಂದು ಕಾನೂನಾತ್ಮಕವಾಗಿ ಅಜಿತ್ ನಡೆದರೂ ಆಶ್ಚರ್ಯ ಇಲ್ಲ. ಯಾಕೆಂದರೆ ಸರ್ಕಾರವನ್ನು ನೀವು ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ರೆ ಅದು ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಎನ್ನುವಂಥದ್ದು ಅವರಿಗೂ ಕೂಡ ಗೊತ್ತಾಗಿದೆ. ಜೊತೆಗೆ ಈಗ ಸ್ವಾಮೀಜಿಗಳ ಮೂಲಕವಾಗಿ ಅವು ನಡೆಯುವಂಥ ಸಮಾವೇಶ ಸಭೆಗಳಿಗೆ ಪೂರ್ವದಲ್ಲಿ ನೀವೇ ಇದನ್ನ ನೇತೃತ್ವ ತೆಗೆದುಕೊಳ್ಬೇಕು, ನೀವೇ ಇದನ್ನು ಮಾತಾಡಬೇಕು ಅನ್ನುವಂಥ ಒತ್ತಾಯವನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅಜಿತ್, ಬಿಜೆಪಿ ನಾಯಕರುಗಳು ಹೇಳಿದ್ರೆ ಒತ್ತಾಯ ಮಾಡಿದರೆ ಸರ್ಕಾರ ಪರಿಗಣನೆ ತೆಗೆದುಕೊಳ್ಳುವುದಿಲ್ಲ, ಅದು ರಾಜಕೀಯ ಕಾರಣ ಅನ್ನೋದು ಬರ್ತದೆ. ಆದರೆ ಸ್ವಾಮೀಜಿಗಳು ಸಮುದಾಯದ ಮುಖಂಡರುಗಳು ನೀವು ಮಾತಾಡಿದಾಗ ಅದು ಆ ಸಮಾಜದ ಮೇಲೆ ಇಂಪ್ಯಾಕ್ಟ್ ಆಗ್ತವೆ. ಆ ಕಾರಣಕ್ಕಾಗಿ ಬಿಜೆಪಿ ನಾಯಕರುಗಳು ಈಗ ಪ್ರಮುಖ ಹಿರಿಯ ಸ್ವಾಮೀಜಿಗಳು ಮಠಮಾನ್ಯಗಳ ಸಂಪರ್ಕವನ್ನು ಮಾಡಿ ಅವ್ರನ್ನ ಈ ರೀತಿಯ ಒಂದು ನೀವು ಮಾತಾಡಬೇಕು ಅನ್ನುವಂಥ ಮನವಿಯನ್ನು ಮಾಡುವುದಕ್ಕೆ ತೀರ್ಮಾನಗಳಾಗಿದ್ದಾವೆ. ಆದರೆ ಏನು ಕಾನೂನಾತ್ಮಕವಾಗಿ ಅಜಿತ್ ಕೋರ್ಟ್ಗೆ ಹೋಗಬೇಕು, ಸ್ಟೇ ತರಬೇಕು ಅನ್ನುವಂಥ ಚರ್ಚೆಗಳಾಗ್ತಾ ಇದೆಯಲ್ಲ, ಅದನ್ನು ಎಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದು ಗೊತ್ತಿಲ್ಲ. ಆದರೆ ಅಂತಿಮವಾಗಿ ಬಿಜೆಪಿ ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. 2013ರಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಂಡಿದ್ರು, ವೀರಶೈವ ಲಿಂಗಾಯತ ಒಂದೇ ಹೇಳುವಂಥ ಒಂದು ನಿರ್ಣಯ ತೆಗೆದುಕೊಂಡಿದ್ರು. ಈಗಲೂ ಕೂಡ ಅದಕ್ಕೆ ಬದ್ಧವಾಗಿ ಈ ಬಾರಿಯ ಸಮೀಕ್ಷೆಯಲ್ಲೂ ಕೂಡ ವೀರಶೈವ ಲಿಂಗಾಯತ ಎನ್ನುವುದನ್ನೇ ನಮೂದಿಸಬೇಕು ಹೇಳುವಂಥ ನಿರ್ಣಯವನ್ನು ಅಜಿತ್ ಇವತ್ತಿನ ಸಭೆ ಮಾಡಿದೆ. ಎಸ್, ಒಂದು ಕಡೆ ಲಿಂಗಾಯತ ನಾಯಕರುಗಳ ಬಿಜೆಪಿ ಲಿಂಗಾಯತ ನಾಯಕರುಗಳ ಸಭೆ ನಡೆದ್ರೆ, ಇನ್ನೊಂದು ಕಡೆ ಬಿಜೆಪಿ ಹಿಂದುಳಿದ ಸಮುದಾಯದ ನಾಯಕರುಗಳ ಸಭೆ ಕೂಡ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.